ಅಮಾವಾಸ್ಯೆ. ಇನ್ನು ಈ ವಾರದ ವಿಶೇಷತೆಗಳ ಬಗ್ಗೆ ನೋಡೋದಾದ್ರೆ, ಒಂದು ಬೌಧಾಯನ ಅಮಾವಾಸ್ಯೆ ಅನ್ನೋದಾಗಿ ಹೇಳ್ತೇವೆ, ಇನ್ನೊಂದು ಬಾದಾಮಿ ಅಮಾವಾಸ್ಯೆ ಅಂತ ಹೇಳ್ತೇವೆ, ಅಥವಾ ಕಾತ್ಯಾಯನ ಅಮಾವಾಸ್ಯೆ ಅನ್ನೋದಾಗಿ ಹೇಳ್ತೇವೆ. 2 ದಿನ ಅಮಾವಾಸ್ಯೆ ಬರ್ತಕ್ಕಂಥದ್ದು. 2 ದಿನ ಅಮಾವಾಸ್ಯೆ ಬಂದಂತಹ ಸಂದರ್ಭದಲ್ಲಿ ಮನುಷ್ಯನ ವೇರಿಯೇಷನ್ ಅಥವಾ ಅಮಾವಾಸ್ಯೆಯ ಫಲಾಫಲಗಳು ಹೇಗಿರುತ್ತೆ ಅನ್ನುವಂಥದ್ದು ಯೋಚನೆ ಮಾಡಿದಾಗ, ಅಮಾವಾಸ್ಯೆ ಅಂದ ತಕ್ಷಣವೇ ಮನುಷ್ಯನಲ್ಲಿ ಸ್ವಲ್ಪ ಕ್ರೋಧಾಗ್ನಿ ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಹೀಟ್ ಮೂಮೆಂಟ್ ಜಾಸ್ತಿ ಇರುತ್ತೆ. ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಮನುಷ್ಯನ ಬಿಹೇವಿಯರ್ಗಳಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಎಷ್ಟೇ ಶಾಂತತೆ ಇರುವಂತಹ ವ್ಯಕ್ತಿಯ ಮುಖದಲ್ಲೂ, ಮಂದಹಾಸ ಇರುವಂತಹ ಆ ಮುಖಲಕ್ಷಣದಲ್ಲೂ ಕೂಡ ಕೆಲವೊಂದು ರೀತಿಯಾದಂತಹ ಬದಲಾವಣೆಗಳನ್ನು ನೀವು ಕಾಣಬಹುದು. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಉಲ್ಲೇಖ ಮಾಡಿದ್ದಾರೆ. ಇಂದ್ರಿಯಾರ್ಥೇಶು ವೈರಾಗ್ಯ ಮನಃ ಅಹಂಕಾರ ಏವಚ ಜನ್ಮ ಮೃತ್ಯು ಜ್ವರಾವ್ಯಾಧಿ ದುಃಖ ದೋಷಾನು ದರ್ಶನಂ ಅನ್ನೋದಾಗಿ. ಇಂದ್ರಿಯಾರ್ಥೇಶು ವೈರಾಗ್ಯ, ಇಂದ್ರಿಯಗಳಿಗೆ ವೈರಾಗ್ಯ ಬರಬೇಕಂತೆ. ಮನುಷ್ಯನಿಗೆ ಆಸೆ ಇದೆಯಾ ಅಂತ ಕೇಳಿದ್ರೆ, ಮನುಷ್ಯ ಆಸೆಯನ್ನು ಬಿಡುವಂಥದ್ದು ಯಾವಾಗ ಕೇಳಿದ್ರೆ ಇಂದ್ರಿಯಗಳ ವೈರಾಗ್ಯವನ್ನು ತೆಗೆದುಕೊಂಡಾಗ. ಆದರೆ ಮನುಷ್ಯನ ಮನಸ್ಸು ಹಾಗೆ ಮಾಡೋದಿಲ್ಲ. ಮನಸ್ಸು ಇನ್ನೂ ಏನೊಂದು ಬೇಕು ಅಂತ ಹೇಳ್ತಾ ಇರುತ್ತೆ. ಇಂದ್ರಿಯಗಳ ವೈರಾಗ್ಯ ಬಂದುಬಿಟ್ಟಿರುತ್ತೆ. ಇಂದ್ರಿಯನ್ನು ಹೊರತುಪಡಿಸಿ ಮನಸ್ಸಿದೆಯಾ ಅಂತ ಕೇಳಿದ್ರೆ ಇಲ್ಲ. ಆದರೆ ಉದಾಹರಣೆ ನಿಮ್ಗೆ ಅರ್ಥವಾಗದಿದ್ದರೆ ಹೇಳ್ತೇನೆ, ಬಿಡಿಸಿ ಹೇಳ್ತೇನೆ. ದೇಹ ಯಾವುದೋ ಒಂದು ಸಕ್ಕರೆ ಕಾಯಿಲೆಯನ್ನು ಬಳಲ್ತಾ ಇದೆ ಅಂತ ಅಂದ್ಕೊಳ್ಳಿ. ದೇಹಕ್ಕೆ ಗೊತ್ತು ಸಕ್ಕರೆ ಬೇಡ, ಸಿಹಿ ಬೇಡ ಅಂತ. ಆದರೆ ಮನಸ್ಸು ಹೇಳ್ತಾ ಇರುತ್ತೆ ನಂಗೆ ಆ ಸಕ್ಕರೆ ಬೇಕು, ಸಿಹಿ ಬೇಕು ಅಂತ ಹೇಳ್ತಾ ಇರುತ್ತೆ. ಹಾಗಾದರೆ ಇದೆರಡು ಬೇರೆ ಅಲ್ವಾ? ಹಾಗಾಗಿ ಇದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಇದು ಇಂದ್ರಿಯಗಳ ನಿಗ್ರಹ ಅನ್ನೋದಾಗಿ. ವೈರಾಗ್ಯ ಬೇಕು ಅಂತ ಹೇಳಿ ಮನುಷ್ಯ ನಾವು ಹೇಳ್ತೇವೆ, ನಾನು ವೈರಾಗ್ಯಕ್ಕೆ ಬಂದ್ಬಿಟ್ಟಿದ್ದೇನೆ ಸ್ವಾಮಿಗಳೇ ಅಂತ ಹೇಳ್ತೇವೆ. ಕರೆಕ್ಟಾ? ಹೌದು. ಯಾವ ವೈರಾಗ್ಯ? ದೈಹಿಕವಾದಂತಹ ವೈರಾಗ್ಯವೋ ಮಾನಸಿಕವಾದಂತಹ ವೈರಾಗ್ಯವೋ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಹಾಗಾಗಿ ಈ ಅಮಾವಾಸ್ಯೆಗಳನ್ನುವಂಥದ್ದು ಸರ್ವಶ್ರೇಷ್ಠ. ವೈರಾಗ್ಯದಿಂದ ಮೀರಿ ಏನೋ ಒಂದು ಗೆಲ್ಲಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಿದಾಗ ವೈರಾಗ್ಯವನ್ನು ದಾಟಿರ್ತಕ್ಕಂಥದ್ದು. ಲಲಿತಾ ಸಹಸ್ರನಾಮ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಪರ ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತಾ ಮಧ್ಯಮ ವೈಖರಿ ರೂಪ ಭಕ್ತ ಮಾನಸಂಸಿಕ ಅನ್ನುವಂಥದ್ದು. ನಾವು ಪಶ್ಯಂತಿ ಪರಕ್ಕೆ ಹೋಗ್ಬೇಕಂತೆ. ಪಶ್ಯಂತಿ ಪರ ಅಂದರೆ ಏನು? ನಾವು ಇವತ್ತು ಆಡು ಭಾಷೆಯಲ್ಲಿ ಹೇಳ್ತೇವೆ, ಗುರುಳೇ ನಾನು ದೇವ್ರ ಪೂಜೆ ಮಾಡಿದೆ, ನಂಗೆ ದೇವ್ರು ಏನೂ ಒಳ್ಳೇದು ಮಾಡಲಿಲ್ಲ ಅಂತ ಹೇಳ್ತೇವಲ್ವ. ಎಷ್ಟು ಜನ ಹೇಳ್ತೇವೆ ನಾನು ದೇವ್ರಿಗೆ ಎಷ್ಟು ನಡ್ಕೊಂಡೆ ಅಂತ ಹೇಳ್ತೇವೆ. ಪಶ್ಯಂತಿ ಪರದಲ್ಲಿ ದೇವರನ್ನು ನೋಡಬೇಕಂತೆ. ಕಣ್ಣು ಮುಚ್ಚಿದ್ರೆ ದೇವ್ರು ಕಾಣಬೇಕು ನಿಮಗೆ. ಅಷ್ಟು ಮಟ್ಟಿಗೆ ಭಕ್ತಿ ಅನ್ನುವಂಥದ್ದು ಬೇಕು. ಅದಕ್ಕೆ ಹೇಳುತ್ತೆ ಶಾಸ್ತ್ರ, ಇಂದ್ರಿಯಾರ್ಥೇಶು ವೈರಾಗ್ಯ. ಇಂದ್ರಿಯಗಳಿಗೆ ವೈರಾಗ್ಯ ಬಂದರೂ ಕೂಡ ಮನಃ ಅಹಂಕಾರ ಏವಚ, ಮನಕ್ಕೆ ಅಹಂಕಾರ ಅನ್ನುವಂಥದ್ದಿರುತ್ತೆ. ಹೇಳಿದ್ನಲ್ವ, ಸಕ್ಕರೆ ಕಾಯಿಲೆ ಉದಾಹರಣೆ ಕೊಟ್ಟನಲ್ವ. ಮನಹಂಕಾರ ಇವಚ ಜನ್ಮ ಮೃತ್ಯು ಜ್ವರ ವ್ಯಾಧಿ ದುಃಖ ದೋಷಾನು ದರ್ಶನಂ ಅನ್ನುವಂಥದ್ದು. ನೀವು ಯಾವಾಗ ಈ ವೈರಾಗ್ಯ ಬಿಡೋದಿಲ್ವೋ ಅಲ್ಲಿಗೆ ನಿಮ್ಗೆ ಜನ್ಮವೂ ಇರುತ್ತೆ, ಮೃತ್ಯುವೂ ಇರುತ್ತೆ, ವ್ಯಾಧಿಯೂ ಇರುತ್ತೆ, ದುಃಖವೂ ಇರುತ್ತೆ, ದೋಷವೂ ಇರುತ್ತೆ. ಇದನ್ನೆಲ್ಲ ನೀವು ಕಾಣಬೇಕಾಗತ್ತೆ. ಇದನ್ನೆಲ್ಲ ಬಿಡಬೇಕು. ಗುರುಳೇ ನಂಗೆ ಹುಟ್ಟು ಸಿಕ್ಕಿದೆ, ನಾನು ಸಾಯ್ತೇನೆ ಅಂತ ಗೊತ್ತು ಅಲ್ವಾ? ಆದರೂ ಮನುಷ್ಯನಿಗೆ ಎಷ್ಟು ಆಸೆಗಳಿರುತ್ತೆ ಗೊತ್ತಾ? ನಾಳೆ ಬದುಕ್ತೀವೋ ಬಿಡ್ತೀವೋ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತಿಲ್ಲ. ಆದರೂ ಇದು ನನ್ನದು ವಸ್ತು, ನನ್ನ ಹಣ, ನನ್ನ ಆಸ್ತಿ ಅಂತ ಹೇಳ್ತೇವೆ. ಗೊತ್ತಿಲ್ಲ, ನಾವು ಇದನ್ನೆಲ್ಲ ತಗೊಂಡು ಹೋಗಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಆದರೂ ಆ ಕ್ಷಣಕ್ಕೆ ನಾವು ಅದನ್ನು ಕೋಪವನ್ನು ಮಾಡಿಕೊಳ್ತೇವೆ. ಇದು ಶಾಸ್ತ್ರ ಹೇಳುತ್ತೆ. ಜನ್ಮ ಮೃತ್ಯು ಎರಡೂ ನಮ್ಮ ಕೈಲಿದೆ. ಜ್ವರ ವ್ಯಾಧಿ ಕಾಯಿಲೆ ಇದೆ, ನಮಗೆ ಪ್ರತಿದಿನ ಬರುತ್ತೆ. ವ್ಯಾಧಿ ಅದೇ, ಜ್ವರ ಮತ್ತು ವ್ಯಾಧಿ ಅದು ಎರಡೂ ಒಂದೇ. ಜ್ವರ ಅಂದರೆ ಕ್ಷಣ ಮಾತ್ರದಲ್ಲಿ ಬಂದು ಹೋಗೋದು, ವ್ಯಾಧಿ ಅಂದರೆ ಜೀವನ ಪರ್ಯಂತ ಕಾಡಿಸುವಂಥದ್ದು. ದುಃಖ ದೋಷಾನು ದರ್ಶನಂ, ದುಃಖವೂ ಬರುತ್ತೆ, ದೋಷವೂ ಇರುತ್ತೆ. ದುಃಖ ಅಂದರೆ ಪ್ರತಿನಿತ್ಯ ನಾವು ಒಂದು ದುಃಖ ಪಡ್ತಾ ಇರ್ತೇವೆ. ಅದು ಹಲವು ರೀತಿಯಾದಂತಹ ದುಃಖ. ನನಗೆ ಸಂಪತ್ತಿಲ್ಲ ಅನ್ನುವಂತಹ ದುಃಖ, ಅಥವಾ ನನಗೆ ಯಾರೋ ಮಾತು ಕೇಳಲಿಲ್ಲ ಅಂತ ದುಃಖ ಅಲ್ವಾ? ನನ್ನನ್ನು ಯಾರೋ ಹರ್ಟ್ ಮಾಡಿಬಿಟ್ರು, ಚೀಟ್ ಮಾಡಿಬಿಟ್ರು, ಹೀಗೆ ಸಾವಿರಾರು ದುಃಖಗಳಿದ್ದಾವೆ ಮನುಷ್ಯನಿಗೆ. ದೋಷಾನು ದರ್ಶನಂ, ದೋಷದಲ್ಲಿ ಬರೀ ಜಾತಕದಲ್ಲಿ ಬರೆದಿರುವ ದೋಷಗಳಷ್ಟೇ ಕಾರಣ ಗುರುಗಳೇ ಅಂತ ಕೇಳಿದ್ರೆ ಇಲ್ಲ. ಮನೆಯಲ್ಲಿ ಗೃಹಿಣಿ ಗ್ರಹ ಮುಚ್ಚತೆ ಅಂತ ಹೇಳ್ತೇವೆ. ಗೃಹಿಣಿಯನ್ನು ಯಾರು ನೋಯಿಸಿರ್ತಾರೋ ಅದು ದೋಷ. ಅಪ್ಪ ಅಮ್ಮನ ಮಾತನ್ನು ಯಾರು ನಾವು ಸರ್ವೇ ಸಾಮಾನ್ಯ ಮಾಡಿಬಿಡ್ತೇವೆ. ಅಪ್ಪ ಅಮ್ಮ ಹೇಳಿದ್ರೆ ನಿಮ್ಗೇನು ಗೊತ್ತು, ಕೂತ್ಕೊಳ್ಳಿ ಅಂತ ಹೇಳುವಂತಹ ಕಾಲ ಬಂದ್ಬಿಟ್ಟಿದೆ ಅಲ್ವಾ? ಅದನ್ನು ನಾವು ದೂಷಣೆ ಮಾಡಿ ಹೋಗ್ತೇವೆ. ಅದೊಂದು ಶಾಪವಾಗಿ ಪರಿಣಮಿಸುತ್ತೆ.